ನಮ್ಮ ಸನಾತನ ಧರ್ಮದಲ್ಲಿ ಕಾಲದ ಗತಿಯನ್ನು ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ ಎಂಬ 4 ಯುಗಗಳಾಗಿ ವಿಂಗಡಿಸಲಾಗಿದೆ. ಹಿಂದೂ ಪುರಾಣಗಳ ಪ್ರಕಾರ ಧರ್ಮವು ಸತ್ಯಯುಗದಲ್ಲಿ 4 ಪಾದಗಳ ಮೇಲೆ, ತ್ರೇತಾಯುಗದಲ್ಲಿ 3 ಪಾದಗಳ ಮೇಲೆ, ದ್ವಾಪರಯುಗದಲ್ಲಿ 2 ಪಾದಗಳ ಮೇಲೆ ಮತ್ತು ಕಲಿಯುಗದಲ್ಲಿ ಕೇವಲ 1 ಪಾದದ ಮೇಲೆ ನಿಂತಿರುತ್ತದೆ. ಈ ಕಲಿಯುಗದಲ್ಲಿ ಧರ್ಮವು ಕೇವಲ ಒಂದೇ ಪಾದದ ಮೇಲೆ ನಡುಗುತ್ತಾ ಮತ್ತು ದುರ್ಬಲ ಸ್ಥಿತಿಯಲ್ಲಿ ನಿಂತಿರುತ್ತದೆ. ಪ್ರತಿಯೊಂದು ಯುಗವು ನೈತಿಕ ಮತ್ತು ಆಧ್ಯಾತ್ಮಿಕ ಕ್ಷೀಣತೆಯನ್ನು ಪ್ರತಿನಿಧಿಸುತ್ತದೆ. ಸತ್ಯಯುಗದಲ್ಲಿ ಸತ್ಯ ಮತ್ತು ಧರ್ಮದ ಆಚರಣೆ ಪ್ರಧಾನವಾಗಿದ್ದರೆ, ಅಜ್ಞಾನದ ಯುಗವಾದ ಕಲಿಯುಗದತ್ತ ಸಾಗುತ್ತಿದ್ದಂತೆ ಭೌತಿಕತೆಯು ಹೆಚ್ಚಾಗುತ್ತಾ ಹೋಗುತ್ತದೆ. ನಾವು ಪ್ರಸ್ತುತ ಜೀವಿಸುತ್ತಿರುವ ಈ ಕತ್ತಲೆಯ ಯುಗದ ಬಗ್ಗೆ ಮಹಾಭಾರತ ಮತ್ತು ಕಲ್ಕಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಮಹಾಭಾರತದ ಪ್ರಕಾರ ಕುರುಕ್ಷೇತ್ರ ಯುದ್ಧದ 9ನೇ ದಿನದಂದು ಬಾಣಗಳು ಆಕಾಶವನ್ನು ಆವರಿಸಿದಾಗ ಮತ್ತು ಪಾಂಡವರು ಕೌರವರು ಪರಸ್ಪರ ಹೋರಾಡುತ್ತಿರುವಾಗ ದ್ವಾಪರಯುಗವು ಅಂತ್ಯಗೊಂಡು ಕಲಿಯುಗವು ಆರಂಭವಾಯಿತು. ಶ್ರೀಕೃಷ್ಣನು ಭೂಮಿಯ ಮೇಲಿದ್ದವರೆಗೂ ಕಲಿಯುಗದ ಪ್ರಭಾವವು ನಿಯಂತ್ರಣದಲ್ಲಿತ್ತು. ಕೃಷ್ಣನು ವೈಕುಂಠಕ್ಕೆ ತೆರಳಿದ ನಂತರವೇ ಕಲಿಯುಗವು ತನ್ನ ಪ್ರಭಾವವನ್ನು ಬೀರಲು ಪ್ರಾರಂಭಿಸಿತು. ಶ್ರೀಕೃಷ್ಣನು ವೈಕುಂಠಕ್ಕೆ ತೆರಳಿದ ನಂತರ ಅರ್ಜುನನ ಮೊಮ್ಮಗನಾದ ರಾಜ ಪರೀಕ್ಷಿತನು ಹಸ್ತಿನಾಪುರದ ಸಿಂಹಾಸನವನ್ನೇರಿದನು. ರಾಜ ಪರೀಕ್ಷಿತನು ತನ್ನ ರಾಜ್ಯದಲ್ಲಿ ಧರ್ಮವನ್ನು ಎತ್ತಿ ಹಿಡಿಯುವ ಸದ್ಗುಣಶೀಲ ಆಡಳಿತಗಾರನಾಗಿದ್ದನು. ಒಮ್ಮೆ ತನ್ನ ರಾಜ್ಯದಲ್ಲಿ ಸಂಚರಿಸುತ್ತಿದ್ದಾಗ ಅವನು ಒಂದು ವಿಚಲಿತಗೊಳಿಸುವ ದೃಶ್ಯವನ್ನು ಕಂಡನು. ಕೇವಲ ಒಂದೇ ಕಾಲನ್ನು ಹೊಂದಿದ್ದ ರಕ್ತಸ್ರಾವವಾಗುತ್ತಿದ್ದ ನಡುಗುತ್ತಿದ್ದ ವೃಷಭವೊಂದನ ಮೇಲೆ ಕರಾಳ ಹಾಗೂ ಕ್ರೂರ ವ್ಯಕ್ತಿಯೊಬ್ಬ ಹಿಂಸಿಸುತ್ತಿರುವುದನ್ನು ಅವನು ನೋಡಿದನು. ಅದರ ಪಕ್ಕದಲ್ಲಿ ಭೂಮಿಯ ಸಂಕೇತವಾದ ಅಸಹಾಯಕ ಹಸುವೊಂದು ನಿಂತಿತ್ತು. ಆ ಕ್ರೂರ ವ್ಯಕ್ತಿಯೇ ಕಲಿಯುಗದ ಅಧಿಪತಿಯಾದ ಕಲಿಪುರುಷನಾಗಿದ್ದನು. ವೃಷಭ ಮತ್ತು ಹಸುವಿನ ಮೇಲಿನ ಆಕ್ರಮಣವನ್ನು ಕಂಡು ರಾಜ ಪರೀಕ್ಷಿತನು ಕುಪಿತನಾದನು ಮತ್ತು ಆ ದುಷ್ಟ ವ್ಯಕ್ತಿಯನ್ನು ನಾಶ ಮಾಡಲು ತನ್ನ ಖಡ್ಗವನ್ನು ಹೊರತೆಗೆದನು. ಆದರೆ ಕಲಿಪುರುಷನು ರಾಜ ಪರೀಕ್ಷಿತನ ಪಾದಗಳಿಗೆರಗಿ ತನ್ನ ಆಶ್ರಯಕ್ಕಾಗಿ ಬೇಡಿಕೊಂಡನು. ವಿಶ್ವ ನಿಯಮದ ಪ್ರಕಾರ ತನ್ನ ಕಾಲವು ಬಂದಿರುವುದರಿಂದ ತನಗೆ ನೆಲೆಸಲು ಒಂದು ಸ್ಥಳದ ಅಗತ್ಯವಿದೆ ಎಂದು ಅವನು ರಾಜ ಪರೀಕ್ಷಿತನನ್ನು ಕೇಳಿದನು. ಸಕಲ ಶಾಸ್ತ್ರಗಳ ಹಾಗೂ ಕಾಲದ ಸ್ವರೂಪದ ಅರಿವಿದ್ದ ರಾಜ ಪರೀಕ್ಷಿತನು ಕಲಿಯುಗದ ಕಾಲವನ್ನೇ ತಡೆಯುವ ಬದಲು ಅದರ ಪ್ರಭಾವವನ್ನು ಸೀಮಿತಗೊಳಿಸಲು ನಿರ್ಧರಿಸಿದನು. ಕಲ್ಕಿ ಪುರಾಣದ ಪ್ರಕಾರ ರಾಜ ಪರೀಕ್ಷಿತನು ಕಲಿಪುರುಷನ ವಾಸಕ್ಕಾಗಿ 4 ಸ್ಥಳಗಳನ್ನು ನಿಗದಿಪಡಿಸಿದನು. ಕಲಿಪುರುಷನು ನೆಲೆಸಲು ಅನುಮತಿಸಲಾದ ಈ 4 ಸ್ಥಳಗಳನ್ನು ಕಲ್ಕಿ ಪುರಾಣದಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಕಲಿಪುರುಷನ ಪ್ರಭಾವವನ್ನು ಮಿತಿಗೊಳಿಸುವ ಉದ್ದೇಶದಿಂದ ರಾಜ ಪರೀಕ್ಷಿತನು ತನ್ನ ವಿವೇಕದಿಂದ ಈ 4 ಸ್ಥಳಗಳನ್ನು ಆರಿಸಿದನು. ಜೂಜು ಅಥವಾ ಪಣ ಕಟ್ಟುವ ಸ್ಥಳ, ಮದ್ಯಪಾನ ಅಥವಾ ಮಾದಕ ವಸ್ತುಗಳನ್ನು ಸೇವಿಸುವ ಸ್ಥಳ, ಅನೈತಿಕ ಲೈಂಗಿಕ ಸಂಬಂಧಗಳು ಹಾಗೂ ವೈಶ್ಯವಾಟಿಕೆ ನಡೆಸುವ ಸ್ಥಳ ಮತ್ತು ಪ್ರಾಣಿಗಳ ಮಾಂಸವನ್ನು ಸೇವಿಸುವ ಸ್ಥಳ. ಹೀಗೆ ಕಲಿಪುರುಷನು ನೆಲೆಸಲು ರಾಜ ಪರೀಕ್ಷಿತನು ಈ 4 ಸ್ಥಳಗಳನ್ನು ನೀಡಿದನು. ರಾಜ ಪರೀಕ್ಷಿತನ ರಾಜ್ಯವು ಅತ್ಯಂತ ಪವಿತ್ರವಾಗಿದ್ದು ಅಲ್ಲಿ ಧರ್ಮನಿಷ್ಠ ಜನರು ವಾಸಿಸುತ್ತಿದ್ದರಿಂದ ಕಲಿಪುರುಷನಿಗೆ ನಿರಾಶೆಯಾಯಿತು. ಅವನು ಮತ್ತೆ ರಾಜ ಪರೀಕ್ಷಿತನ ಬಳಿ ಬಂದು ತಾನು ನೆಲೆಸಲು ಮತ್ತೊಂದು ಸ್ಥಳವನ್ನು ನೀಡುವಂತೆ ಕೋರಿದನು. ಪರೀಕ್ಷಿತ್ ರಾಜನ ರಾಜ್ಯವು ಧರ್ಮನಿಷ್ಠವಾಗಿದ್ದರಿಂದ ಕಲಿಪುರುಷನಿಗಾಗಿ ನಿಗದಿಪಡಿಸಲಾದ 4 ಸ್ಥಳಗಳು ರಾಜ್ಯದ ಹೊರಗಿದ್ದವು ಮತ್ತು ಅಲ್ಲಿನ ಜನರ ಮೇಲೆ ಅವನ ಪ್ರಭಾವ ಬೀರುವಂತಿರಲಿಲ್ಲ. ಅದರಿಂದ ಕಲಿಪುರುಷನು ತಾನು ಚಿನ್ನದಲ್ಲಿ ನೆಲೆಸಲು ಬಯಸುವುದಾಗಿ ರಾಜನಿಗೆ ಕೇಳಿದನು. ಇದನ್ನು ಕೇಳಿ ರಾಜ ಪರೀಕ್ಷಿತನು ಅದಕ್ಕೆ ಒಪ್ಪಿಕೊಂಡನು. ರಾಜನು ಅನುಮತಿ ನೀಡಿದ ತಕ್ಷಣ ಕಲಿಪುರುಷನು ರಾಜನ ಚಿನ್ನದ ಕಿರೀಟದಲ್ಲಿ ನೆಲೆಸಿದನು ಮತ್ತು ರಾಜ ಪರೀಕ್ಷಿತನಿಂದ ಪಾಪಕೃತ್ಯವೊಂದನ್ನು ಮಾಡಿಸಿದನು. ಹೀಗೆ ಕಲಿಪುರುಷನು ಈ ಯುಗವನ್ನು ಆಳಿದನು. ಜೂಜಾಟವು ಮೋಸ, ದುರಾಸೆ ಮತ್ತು ವಿವೇಚನ ಶಕ್ತಿಯ ನಷ್ಟಕ್ಕೆ ಕಾರಣವಾಗುತ್ತದೆ. ಇದು ವ್ಯಕ್ತಿಯನ್ನು ಧರ್ಮದ ಮಾರ್ಗದಿಂದ ದೂರವಿರಿಸುತ್ತದೆ ಮತ್ತು ಕುಟುಂಬಗಳನ್ನು ಛಿದ್ರಗೊಳಿಸುತ್ತದೆ. ಮಹಾಭಾರತದಲ್ಲಿನ ಜೂಜಾಟವು ಪಾಂಡವರ ರಾಜ್ಯವನ್ನೇ ನಾಶ ಮಾಡಿಸಿದ ಘಟನೆಯು ಇದಕ್ಕೆ ಸಾಕ್ಷಿಯಾಗಿದೆ. ಮದ್ಯ ಮತ್ತು ಇತರ ಮಾದಕ ವಸ್ತುಗಳು ವ್ಯಕ್ತಿಯನ್ನು ಅವರ ಆಧ್ಯಾತ್ಮಿಕ ಹಾಗೂ ನೈತಿಕ ಮೌಲ್ಯಗಳಿಂದ ದೂರವಿರಿಸುತ್ತದೆ. ಇದು ವ್ಯಕ್ತಿಯಲ್ಲಿ ತಾಮಸಿಕ ಗುಣಗಳನ್ನು ಪ್ರಚೋದಿಸಿ ಸ್ವಯಂ ಶಿಸ್ತಿಗೆ ಅಡ್ಡಿಪಡಿಸುತ್ತದೆ ಹಾಗೂ ಅವರನ್ನು ಪಾಪಕೃತ್ಯಗಳನ್ನು ಮಾಡಲು ಪ್ರೇರೇಪಿಸುತ್ತದೆ. ಅಕ್ರಮ ಲೈಂಗಿಕ ಸಂಬಂಧಗಳು ಮತ್ತು ವೇಶ್ಯಾವಾಟಿಕೆಯಲ್ಲಿ ತೊಡಗಿರುವ ಮಹಿಳೆಯರು ಹಾಗೂ ಕಾಮ ಮತ್ತು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿರುವ ಮಹಿಳೆಯರು ಕಲಿಪುರುಷನ ಪ್ರಭಾವಕ್ಕೆ ಒಳಗಾಗುತ್ತಾರೆ. ಇದರಲ್ಲಿ ತೊಡಗಿಸಿಕೊಳ್ಳುವ ಅಥವಾ ಇಂತಹ ಚಟುವಟಿಕೆಗಳನ್ನು ಬೆಂಬಲಿಸುವ ಮಹಿಳೆಯರು ಮಾತ್ರವಲ್ಲದೆ ಪುರುಷರು ಕೂಡ ಕಲಿಪುರುಷನ ಪ್ರಭಾವಕ್ಕೆ ಒಳಗಾಗುತ್ತಾರೆ.
ನಮ್ಮ ಹಿಂದೂ ಧರ್ಮದಲ್ಲಿ ಮಾಂಸಾಹಾರವನ್ನು ಮುಖ್ಯವಾಗಿ ಅಹಿಂಸೆಯನ್ನು ಪಾಲಿಸಲು, ನಕಾರಾತ್ಮಕ ಕರ್ಮವನ್ನು ಕಡಿಮೆ ಮಾಡಲು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಪೂರಕವಾದ ಸಾತ್ವಿಕ ಗುಣಗಳನ್ನು ಬೆಳೆಸಿಕೊಳ್ಳಲು ನಿಯಂತ್ರಿಸಲಾಗಿದೆ. ಮಾಂಸವನ್ನು ತಾಮಸಿಕ ಎಂದು ಪರಿಗಣಿಸಲಾಗುತ್ತದೆ. ಇದು ಮನುಷ್ಯರಲ್ಲಿ ಜಡತ್ವ ಅಥವಾ ಅಜ್ಞಾನವನ್ನು ಉಂಟುಮಾಡುತ್ತದೆ. ಅಲ್ಲದೆ ಕೇವಲ ರುಚಿಗಾಗಿ ಪ್ರಾಣಿಗಳಿಗೆ ಹಾನಿ ಮಾಡುವುದು, ಕೆಟ್ಟ ಕರ್ಮಗಳು, ಪಾಪಕೃತ್ಯ, ಆಧ್ಯಾತ್ಮಿಕತೆಯ ಪತನಕ್ಕೆ ಮತ್ತು ಕರ್ಮ ಸಂಬಂಧಿತ ಹಾನಿಗಳಿಗೆ ಕಾರಣವಾಗುತ್ತದೆ. ಈ 4 ಸ್ಥಳಗಳಲ್ಲದೆ ಚಿನ್ನವನ್ನು ತನ್ನ ಸ್ಥಳ ಎಂದು ಪರಿಗಣಿಸಿದ್ದು ಕಲಿಪುರುಷನಿಗೆ ಅತ್ಯಂತ ಬಲವಾದ ಅನುಕೂಲವನ್ನು ಒದಗಿಸಿತು. ಇದು ಇತರ 4 ಸ್ಥಳಗಳ ಮೇಲೆ ನಿಯಂತ್ರಣ ಸಾಧಿಸಲು ಅವನಿಗೆ ಒಂದು ದ್ವಾರವಾಯಿತು. ಚಿನ್ನವು ಭೌತಿಕ ದುರಾಸೆ ಮತ್ತು ಅಹಂಕಾರದ ಸಂಕೇತವಾಗಿದೆ. ಸಂಪತ್ತೇ ಜೀವನದ ಮುಖ್ಯ ಗುರಿಯಾದಾಗ ಅದು ಭ್ರಷ್ಟಾಚಾರ, ಅಸಮಾನತೆ ಮತ್ತು ಆಧ್ಯಾತ್ಮಿಕ ಉದ್ದೇಶದ ನಷ್ಟಕ್ಕೆ ಕಾರಣವಾಗುತ್ತದೆ. ಚಿನ್ನದ ಮೂಲಕ ಕಲಿಪುರುಷನು ಅಹಂಕಾರ, ಅಪ್ರಾಮಾಣಿಕತೆ ಮತ್ತು ದ್ವೇಷದ ಭಾವನೆಗಳ ಮೇಲೆ ಸೂಕ್ಷ್ಮವಾಗಿ ಪ್ರಭಾವ ಬೀರುತ್ತಾನೆ. ಅಕ್ರಮ ಸಂಪತ್ತು ಜನರನ್ನು ಜೂಜಾಟಕ್ಕೆ ಪ್ರೇರೇಪಿಸುತ್ತದೆ, ಮದ್ಯಪಾನದತ್ತ ಸೆಳೆಯುತ್ತದೆ, ತಪ್ಪು ದಾರಿಯಲ್ಲಿ ನಡೆಯುವಂತೆ ಮಾಡುತ್ತದೆ ಮತ್ತು ಅವರ ಇಂದ್ರಿಯಗಳ ಮೇಲಿನ ನಿಯಂತ್ರಣವನ್ನು ತಪ್ಪಿಸಿ ಅಂತಿಮವಾಗಿ ಪಾಪಕೃತ್ಯಗಳನ್ನು ಮಾಡುವಂತೆ ಮಾಡುತ್ತದೆ. ಸಂಪತ್ತಿನ ಮೂಲಕ ಕಲಿಪುರುಷನು ಧರ್ಮನಿಷ್ಠ ಕುಟುಂಬಗಳು ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳನ್ನು ಪ್ರವೇಶಿಸಿ ಬಲವಾಗಿದ್ದನು. ಕಲಿಪುರುಷನು ತನ್ನ ವಾಸಕ್ಕಾಗಿ ಈ 4 ಸ್ಥಳಗಳನ್ನು ಆರಿಸಿಕೊಂಡಿದ್ದರಿಂದ ಹಿಂದೆ ವೃಷಭನ ರೂಪದಲ್ಲಿದ್ದ ಧರ್ಮವು ಸತ್ಯ, ಕರುಣೆ, ತಪಸ್ಸು ಮತ್ತು ಪವಿತ್ರತೆಯನ್ನು ಪ್ರತಿನಿಧಿಸುವ 4 ಕಾಲುಗಳ ಮೇಲೆ ನಿಂತಿತ್ತು. ಈ ಕಲಿಯುಗದಲ್ಲಿ ಸತ್ಯದ ಒಂದು ಅಸ್ಥಿರವಾದ ಅಂಶ ಮಾತ್ರ ಉಳಿದುಕೊಂಡಿದೆ. ಅದು ಕೂಡ ತಿರುಚುವಿಕೆ ಹಾಗೂ ವಂಚನೆಗೆ ಒಳಗಾಗಿದೆ. ಕಲಿಯುಗದ ಎಲ್ಲಾ ದುಷ್ಪರಿಣಾಮಗಳ ನಡುವೆಯೂ ಈ ಯುಗವು ನಮ್ಮ ಮೇಲೆ ಒಂದು ವಿಶೇಷವಾದ ದೈವಿಕ ಕೃಪೆಯನ್ನು ಹೊಂದಿದೆ. ಕಲಿಯುಗವು ಪತನ ಕಾಲವೆಂದು ಪರಿಗಣಿಸಲ್ಪಟ್ಟಿದ್ದರೂ ಕಲ್ಕಿ ಪುರಾಣ ಮತ್ತು ಇತರ ಧರ್ಮಗ್ರಂಥಗಳು ಇದರಲ್ಲಿ ಅಡಗಿರುವ ಒಂದು ಮಹತ್ತರವಾದ ವರದಾನವನ್ನು ಎತ್ತಿ ತೋರಿಸುತ್ತದೆ. ಕಲಿಯುಗದಲ್ಲಿ ಭಕ್ತಿಯಿಂದ ಮಾಡುವ ಅತ್ಯ ಅಲ್ಪ ಕಾರ್ಯವೂ ಸಹ ಅಪಾರವಾದ ಫಲವನ್ನು ನೀಡುತ್ತದೆ ಎಂದು ಹೇಳಲಾಗಿದೆ. ಭಾಗವತ ಪುರಾಣದ ಪ್ರಕಾರ ಕಲಿಯುಗವು ದೋಷಗಳ ಸಾಗರವಾಗಿದ್ದರೂ ಇದರಲ್ಲಿ ಒಂದು ಶ್ರೇಷ್ಠ ಗುಣವಿದೆ. ಅದೇನೆಂದರೆ ಕೇವಲ ಭಗವಂತನ ನಾಮಸ್ಮರಣೆಯನ್ನು ಮಾಡುವುದರ ಮೂಲಕವೇ ಮನುಷ್ಯನು ಲೌಕಿಕ ಬಂಧನಗಳಿಂದ ಮುಕ್ತನಾಗಿ ಮೋಕ್ಷವನ್ನು ಪಡೆಯಬಹುದು. ರಾಜ ಪರೀಕ್ಷಿತ್ ಮತ್ತು ಕಲಿಪುರುಷನ ಕಥೆಯು ಕೇವಲ ಭೂತಕಾಲದ ಘಟನೆಯಲ್ಲ, ಇದು ನಮ್ಮ ವರ್ತಮಾನದ ಸ್ಥಿತಿಗತಿಗಳನ್ನು ಪ್ರತಿಬಿಂಬಿಸುವ ಕನ್ನಡಿಯಾಗಿದೆ. ಜೂಜು, ಮದ್ಯಪಾನ, ಕಾಮ ಮತ್ತು ಲೋಭಗಳು ಕೇವಲ ದುರ್ಗುಣಗಳಲ್ಲ, ಬದಲಾಗಿ ಇವು ಸಾಮೂಹಿಕ ಪ್ರಜ್ಞೆಯ ಪತನಕ್ಕೆ ಕಾರಣವಾಗುವ ದ್ವಾರಗಳಾಗಿವೆ. ಈ ಯುಗವು ಭಯವನ್ನು ಹರಡುವುದಕ್ಕಲ್ಲ, ಬದಲಾಗಿ ನಮ್ಮಲ್ಲಿ ಜಾಗೃತಿಯನ್ನು ಮೂಡಿಸುವುದಕ್ಕಾಗಿದೆ ಎಂಬುದನ್ನು ಕಲ್ಕಿ ಪುರಾಣವು ತಿಳಿಸುತ್ತದೆ. ಈ 4 ಸ್ಥಳಗಳಿಂದ ನಮ್ಮ ಮನಸ್ಸು, ಕುಟುಂಬ ಮತ್ತು ಸಮಾಜವನ್ನು ನಾವು ರಕ್ಷಿಸಿಕೊಳ್ಳಬೇಕು ಹಾಗೂ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಈ ಕತ್ತಲೆಯ ಯುಗದಲ್ಲಿ ಸ್ಮರಣೆ, ಸಂಯಮ ಮತ್ತು ಭಕ್ತಿಯ ಮೂಲಕ ಬೆಳಕಿನೆಡೆಗೆ ಸಾಗಿರಿ. ಈ ಕಲಿಯುಗದಲ್ಲಿ ದೈವತ್ವದ ಕಿಡಿಯು ನಮ್ಮ ಕೈ ಹಿಡಿಯುವಂತೆ ಇದೆ. ವಿನಾಶಕ್ಕೆ ಕಾರಣವಾಗುವ ಈ 4 ಸ್ಥಳಗಳಿಂದ ದೂರವಾಗಿ ಧರ್ಮದ ಹಾದಿಯಲ್ಲಿ ಒಂದೊಂದೇ ಹೆಜ್ಜೆ ಇಡುವ ದೃಢ ಸಂಕಲ್ಪವೆಷ್ಟೇ ಇದಕ್ಕೆ ಅಗತ್ಯ. ಧರ್ಮದ ಹಾದಿಯಲ್ಲಿ ಒಂದೊಂದೇ ಹೆಜ್ಜೆ ಇಡುವ ದೃಢ ಸಂಕಲ್ಪವಷ್ಟೇ ಇದಕ್ಕೆ ಅಗತ್ಯ. ನಮ್ಮ ಭಕ್ತಿಯನ್ನು ಹೆಚ್ಚಿಸಿಕೊಳ್ಳೋಣ, ನಮ್ಮ ಇಂದ್ರಿಯಗಳನ್ನು ನಿಗ್ರಹಿಸೋಣ ಮತ್ತು ಸದಾ ಭಗವಂತನ ಧ್ಯಾನದಲ್ಲಿ ತೊಡಗೋಣ. ಹಿಂದೂ ಧರ್ಮದ ಪ್ರಕಾರ ಕಲಿಯುಗವು 4ನೇ ಮತ್ತು ಅಂತಿಮ ಯುಗವಾಗಿದೆ. ಇದನ್ನು ಸಾಮಾನ್ಯವಾಗಿ ಕತ್ತಲೆಯ ಯುಗ ಎಂದು ಕರೆಯಲಾಗುತ್ತದೆ. ಇದು ಸದ್ಗುಣ, ನೈತಿಕತೆ ಮತ್ತು ಆಧ್ಯಾತ್ಮಿಕ ತಿಳುವಳಿಕೆಯಲ್ಲಿನ ಗಮನಾರ್ಹ ಕುಸಿತದಿಂದ ಹಾಗೂ ಲೋಭ, ಅವ್ಯವಸ್ಥೆ ಮತ್ತು ಸಂಘರ್ಷಗಳಿಂದ ಕೂಡಿದೆ. ಶ್ರೀಕೃಷ್ಣನ ಅವತಾರದ ನಂತರ ಸುಮಾರು 5,000 ವರ್ಷಗಳ ಹಿಂದೆ ಕಲಿಯುಗವು ಪ್ರಾರಂಭವಾಯಿತು ಮತ್ತು ಇದು ಅಂದಾಜು 4 ಲಕ್ಷ ವರ್ಷಗಳ ಕಾಲ ಮುಂದುವರಿಯುತ್ತದೆ ಎಂದು ಹೇಳಲಾಗುತ್ತದೆ. ಈ ಯುಗದ ಅಂತ್ಯದಲ್ಲಿ ದುಷ್ಟತನವನ್ನು ನಾಶ ಮಾಡಲು, ಧರ್ಮವನ್ನು ಪುನಃ ಸ್ಥಾಪಿಸಲು ಮತ್ತು ಹೊಸ ಸತ್ಯಯುಗವನ್ನು ಆರಂಭಿಸಲು ಭಗವಾನ್ ವಿಷ್ಣು ಕಲ್ಕಿ ಅವತಾರದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಎಂದು ನಂಬಲಾಗಿದೆ. ಈ ಯುಗವು ಕತ್ತಲೆಯಿಂದ ಕೂಡಿದ್ದರೂ ಪರಮಾತ್ಮನ ಮೇಲಿನ ಭಕ್ತಿಯೇ ಆಧ್ಯಾತ್ಮಿಕ ಮುಕ್ತಿಗೆ ಅತ್ಯಂತ ಪರಿಣಾಮಕಾರಿ ಮಾರ್ಗವೆಂದು ಪರಿಗಣಿಸಲಾಗಿದೆ. ಇದಿಷ್ಟು ಕಲಿಪುರುಷ ನೆಲೆಸುವ 4 ಸ್ಥಳಗಳು, ಕಲಿಯುಗ ಮತ್ತು ನಮ್ಮ ಮೇಲೆ ಅದರ ಪ್ರಭಾವದ ಕುರಿತಾಗಿದೆ. ಈ ಕಲಿಯುಗವು ಭಗವಂತನನ್ನು ತಲುಪಲು ಸುಲಭವಾದ ಮಾರ್ಗವಾಗಿದೆ. ಅದರಿಂದ ಭಗವಂತನನ್ನು ಆರಾಧಿಸಿ, ಯಾವಾಗಲೂ ಅವನನ್ನು ಸ್ಮರಿಸಿ, ಅವನ ನಾಮಗಳನ್ನು ಪಠಿಸಿ, ಎಲ್ಲಾ ಪುಣ್ಯ ಕ್ಷೇತ್ರಗಳನ್ನು
ಎಲ್ಲ ಪುಣ್ಯ ಕ್ಷೇತ್ರಗಳನ್ನು ಭೇಟಿ ನೀಡಿ ವ್ರತ ಅನುಷ್ಠಾನಗಳನ್ನು ಮಾಡಿ ಮತ್ತು ದಾನ ಯಾಗಗಳನ್ನು ಧರ್ಮ ಕಾರ್ಯಗಳನ್ನು ಮಾಡಿ. ಹರೇ ಶ್ರೀನಿವಾಸ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.